ಯಾವ ಸಮುದಾಯದ ವಿರೋಧ ಇಲ್ಲ, ಯಾವ ಸಮುದಾಯದು ಬಹಳ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ. ನೋಡಿ, ನಾನು ಇವೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್ಗೆ ಉತ್ತರ ಕೊಡೋದಿಲ್ಲ. ನಾವು ರಾಜ್ಯದ ಜನರ ಹಿತದೃಷ್ಟಿಯ ಆಧಾರದ ಮೇಲೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೇವೆ. ಕೆಲ ಸಚಿವರು ಎರಡು ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಆ ರೀತಿ ಎಲ್ಲ ಊಹಾಪೋಹಗಳು. ಆ ಶಾಸಕರ ಜೊತೆಲಿ ಮಾತಾಡ್ತೀವಿ. ನಾವು ಏನು ಮಾತಾಡ್ತೀವಿ? ಹೌದು, ನಾನು ಬ್ಯುಸಿ ಇದ್ದೆ ಅವತ್ತಿನ ದಿವಸ. ನಾನು ನಮ್ಮ ಸ್ನೇಹಿತರ ಜೊತೆಲೂ ಮಾತನಾಡ್ತೇನೆ. ನೋಡಿ, ಈಗ ಏನೇನು ಹೇಳಿದ್ದಾರೆ, ಏನೇನು ಚರ್ಚೆ ಆಗಿದೆ ಅದೆಲ್ಲ ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಚರ್ಚೆ ಅಪೂರ್ಣ ಆಗಿದೆ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಎಲ್ಲರ ಹಿತದೃಷ್ಟಿಯಿಂದ ಒಂದು ತೀರ್ಮಾನ ಆಗ್ತದೆ. ನಾನು ವೈಯಕ್ತಿಕವಾದ ನಾನು ಸಚಿವ ಸಂಪುಟದಲ್ಲಿ ಏನು ಮಾಡಿದ್ದೀನಿ ಅನ್ನುವಂಥದ್ದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನ ನೋಡಿ, ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಯಾವ ಸಮುದಾಯದ ವಿರೋಧ ಇಲ್ಲ, ಯಾವ ಸಮುದಾಯದು ಬಹಳ ಪರ ಅನ್ನುವಂಥ ಪ್ರಶ್ನೆ ಇಲ್ಲ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ನಿಲುವಿದೆ. ಚರ್ಚೆ ಅಪೂರ್ಣ ಆಗಿದೆ. ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮುಂದುವರಿತದೆ. ನೋಡಿ, ನಾನು ಇವೆಲ್ಲ ಹೈಪೋಥೆಟಿಕಲ್ ಕ್ವಶನ್ಸ್ಗೆ ಉತ್ತರ ಕೊಡೋದಿಲ್ಲ. ನಾವು ರಾಜ್ಯದ ಜನರ ಹಿತದೃಷ್ಟಿಯ ಆಧಾರದ ಮೇಲೆ ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೇವೆ. ಕೆಲ ಸಚಿವರು ಎರಡು ಧ್ವನಿಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಆ ರೀತಿ ಎಲ್ಲ ಊಹಾಪೋಹಗಳು. ಆ ಶಾಸಕರ ಜೊತೆಲಿ ಮಾತಾಡ್ತೀವಿ. ನಾವು ಏನು ಮಾತಾಡ್ತೀವಿ? ಹೌದು, ನಾನು ಬ್ಯುಸಿ ಇದ್ದೆ ಅವತ್ತಿನ ದಿವಸ. ನಾನು ನಮ್ಮ ಸ್ನೇಹಿತರ ಜೊತೆಲೂ ಮಾತನಾಡ್ತೇನೆ. ನೋಡಿ, ಈಗ ಏನೇನು ಹೇಳಿದ್ದಾರೆ, ಏನೇನು ಚರ್ಚೆ ಆಗಿದೆ ಅದೆಲ್ಲ ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ. ಚರ್ಚೆ ಅಪೂರ್ಣ ಆಗಿದೆ, ಸೌಹಾರ್ದಯುತವಾಗಿ ಚರ್ಚೆ ಆಗಿದೆ. ಎಲ್ಲರ ಹಿತದೃಷ್ಟಿಯಿಂದ ಒಂದು ತೀರ್ಮಾನ ಆಗ್ತದೆ. ನಾನು ವೈಯಕ್ತಿಕವಾದ ನಾನು ಸಚಿವ ಸಂಪುಟದಲ್ಲಿ ಏನು ಮಾಡಿದ್ದೀನಿ ಅನ್ನುವಂಥದ್ದು ಈಗ ಹೇಳಲಿಕ್ಕೆ ಆಗೋದಿಲ್ಲ. ಮುಂದಿನ ದಿನ ನೋಡಿ, ಯಾರೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ.